ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಫೈನಲ್ ಡೇ ಆಫ್ ಅವರ್ ಸಮ್ಮರ್ ಕ್ಯಾಂಪ್. ಇವತ್ತು ಪರ್ಫಾರ್ಮೆನ್ಸ್ ಡೇ. ಎಲ್ಲ ಪೇರೆಂಟ್ಸ್ಗಳ ಮುಂದೆ ನಮ್ಮ ಸಮ್ಮರ್ ಕ್ಯಾಂಪ್ ಮಕ್ಕಳುಗಳು ಪರ್ಫಾರ್ಮ್ ಮಾಡೋಡೆ. ಬನ್ನಿ ನೋಡೋಣ ಇವತ್ತಿನ ಪರ್ಫಾರ್ಮೆನ್ಸಸ್ ಹೇಗಿರುತ್ತೆ, ಎಲ್ಲರೂ ಎಷ್ಟು ಎಂಜಾಯ್ ಮಾಡ್ತಾರೆ ಆ್ಯಂಡ್ ಒಂದು ತಿಂಗಳು ಶ್ರಮ ಎಷ್ಟು ನಮಗೆ ಹೆಸರು ಮಾಡಿಕೊಡುತ್ತೆ ಎಲ್ಲ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಈ ವ್ಲಾಗಲ್ಲಿ ಪ್ರತಿಯೊಬ್ಬರದ್ದು ಪರ್ಫಾರ್ಮೆನ್ಸ್ಗಳು ಹಾಕಿರ್ತೀವಿ, ನೋಡೋಣ ಬನ್ನಿ. ಫಸ್ಟು ಮಕ್ಕಳುಗಳನ್ನ ಮಾತಾಡ್ಸೋಣ. ಏನೇನು ಮಾಡ್ತಿದ್ದಾರೆ, ಎಷ್ಟು ಎಕ್ಸೈಟ್ ಆಗಿದ್ದಾರೆ ಪರ್ಫಾರ್ಮ್ ಮಾಡೋದಕ್ಕೆ, ಯಾರಾದರೂ ಭಯ ಪಡ್ತಿದ್ದಾರಾ, ಹೇಗೆ ಎಲ್ಲನೂ ಕೇಳೋಣ ಬನ್ನಿ. ಇನ್ಸ್ಟ್ರೂಮೆಂಟ್ಸ್ ನೀನು ಇನ್ಸ್ಟ್ರೂಮೆಂಟ್ಸ್ ರಾಮಯ್ಯ ವಸ್ತವಯ್ಯ, ಕಾಟನ್ ಕ್ಯಾಂಡಿ, ಮತ್ತೆ ಇಲ್ಲುಮಿನಾಟಿ. ಪ್ಲೇ ಮಾಡ್ತಿದ್ಯಾ ಕೀಬೋರ್ಡ್? ಕೀಬೋರ್ಡ್, ಗಿಟಾರ್. ಓಕೆ, ಟ್ವಿಂಕಲ್ ಟ್ವಿಂಕಲ್. ಗಿಟಾರಲ್ಲಿ ಟ್ವಿಂಕಲ್ ಟ್ವಿಂಕಲ್ ಮಾಡ್ತಿದ್ಯಾ, ಬೇಸಿಕ್ಸ್ ಮಾಡ್ತಿದ್ಯಾ? ಬೇಸಿಕ್ಸ್ ಮತ್ತೆ ಟ್ವಿಂಕಲ್. ಹಲೋ ತರ್ಲೆ ಸುಬ್ಬ, ಏನು ಹೇಳಿ ಇವತ್ತು ನೀನು ಡ್ರಾಮಾದಲ್ಲಿ ಏನು ಹೇಳು? ಡ್ರಾಮಾದಲ್ಲಿ ಏನು ಮಾಡ್ತಿರೋದು ನೀನು? ಬಾಯ್ಲಿ ಬಾಯ್ಲಿ ಬಾಯ್ಲಿ. ಪಾಪು ಹೆಂಗಿರ್ಬೇಕು? ಬಿಡ್ರ ಪಾಪು ಹೆಂಗಿರ್ಬೇಕು? ಡೈಪರಲ್ಲಿ. ನೀನೇನೋ ಮಾಡ್ತಿದ್ಯಾ ಡ್ರಾಮಾದಲ್ಲಿ? ಟೈಗರ್ ಅಲ್ಲ ಕಣೋ, ಲಯನ್ ಫೇಸ್ ಇದೆ ಇವಾಗ. ಲಯನ್ ಎದುರಿಸ್ಬೇಕು, ಸುಮ್ಮನೆ ನಡ್ಕೊಂಡು ಹೋಗ್ಬಾರ್ದು. ನೋಡ್ತೀನಿ ಇವತ್ತು ಸೌಂಡ್ ಹೆಂಗ್ ಬರ್ತದೆ ನಿಂದು. ಸಾತ್ವಿಕ್, ನೀನೇನು? ಸಿದ್ಮಾರ. ಏನ್ ಮಾಡ್ತಿರ್ತೀಯ ನೀನು ಡ್ರಾಮಾದಲ್ಲಿ? ದೇವಿಗೆ ಏನ್ ಕೊಡ್ತೀಯ ಯಾವಾಗ್ಲೂ? ದೇವಿಗೆ ಏನ್ ಕೊಡ್ತಿದ್ದೋ? ಮಾರಿ ಕೆಂಪುಂಜ. ಕುತ್ಕೊಳ್ಳಿ ಕೇಳಿ. ಅಚಿಂತ್ಯ, ನೀನೇನು ಡ್ರಾಮಾದಲ್ಲಿ? ವುಡ್ ಕಟ್ಟರ್. ಇಂಗ್ಲಿಷ್. ಯಾವ ಸಾಂಗ್ ಪ್ಲೇ ಮಾಡ್ತಿದ್ದೆ? ಮೇರಿ ಆಡಲಿಟ್ಟಲ್ಲ. ನಿನ್ ಡೈಲಾಗ್ ಹೇಳಿ ಡ್ರಾಮಾದ? ಬೇಸಿಕ್ಸ್ ಅಷ್ಟೇ ಕಣೋ. ನೋಡಿದ್ರಲ್ಲ ನಮ್ಮ ಕಿಡ್ಸ್ ಎಷ್ಟು ಎನರ್ಜೆಟಿಕ್ ಆಗಿದ್ದಾರೆ ಅಂತ. ಪೇರೆಂಟ್ಸ್ ಮುಂದೆ ಎಷ್ಟು ಎನರ್ಜೆಟಿಕ್ ಆಗಿ ಡ್ಯಾನ್ಸ್ ಮಾಡ್ತಾರೆ ಆ್ಯಂಡ್ ಎಷ್ಟು ಕಾನ್ಫಿಡೆಂಟಲ್ಲಿ ಮ್ಯೂಸಿಕ್ ಪ್ಲೇ ಮಾಡ್ತಾರೆ ಆ್ಯಂಡ್ ಎಷ್ಟು ಕಾನ್ಫಿಡೆಂಟಾಗಿ ಡ್ರಾಮಾ ಕೂಡ ಮಾಡ್ತಾರೆ. ನೋಡೋಣ ಬನ್ನಿ. ಸೊ ಈಗ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋ ಟೈಮ್ ಆಯಿತು. ನಮ್ಮ ಸ್ಯಾಮ್ ಸರ್ ನಡೆಸ್ಕೊಡ್ತಾರೆ, ನೋಡಿ. So you know Navin is here, he is the owner of this, and we have drama class sir is inside and Lavanya ma'am here. Thank you for getting all your students here, all your kids who learn so many activities this month. So before starting I want to introduce this class. Our class name is AJ, the School of Dance, Music and Art. It's our 10th year anniversary of summer camp. So here we started in 2020, right? So it's been 5 years in this place. So we have been continuously teaching everyone on dance, guitar, keyboard, so many activities. So this is one of the successful year. We have completed teaching around 20 students here. Apart from this, we have regular classes of Bharatanatyam, music classes, singing, everything. So after this, if you want to join your kids for regular classes, we do have other classes also. Okay. So you know, all the kids have learned so many things today, right? So they all are ready to show it in front of you guys. We will start with the first event, which is Ganesha Vandana by Lakshita. ಗಣಪತಿಂ ಶಂಕರಾದಿ ಸೇವಿತಂ ವಿರಕ್ತ ಸಕಲ ಮುನಿವರ ಸುರರಾಜ ವಿನುತ ಗುರುಗುರು ಶಕ್ತಿ ಸಹಿತ ಗಣಪತಿಂ ಶಂಕರಾದಿ ಸೇವಿತಂ ವಿರಕ್ತ ಸಕಲ ಮುನಿವರ ಸುರರಾಜ ವಿನುತ ಗುರುಗುರು ಭಕ್ತಾಳಿ ಪೋಷಕಂ ಭವಸುತಂ ವಿನಾಯಕಂ ಭಕ್ತಾಳಿ ಪೋಷಕಂ ಭವಸುತಂ ವಿನಾಯಕಂ ಮುಕ್ತಿ ಪ್ರದಂ ಭೂಷಿತಂಗಂ ರಕ್ತಪದಂಬುಜಂ ಭಾವಯಾಮಿ ಮುಕ್ತಿ ಪ್ರದಂ ಭೂಷಿತಂಗಂ ರಕ್ತಪದಂಬುಜಂ ಭಾವಯಾಮಿ ಗಾಗ ಗಮ ಗರಿ ಸರಿ ಸ ನೀ ಸರಿ ನಿ ಸಾರಿ ಗ ಗಾಗ ಗಮ ಗರಿ ಸರಿ ಸರಿ ಗ ಮ ಗರಿ ಗ ಸ ಪ ಸರಿ ಸ ರೀ ನೀ ಪ ಸಾ ಗರಿ ರಿ ಗರಿ ನೀ ಪ ಸಾ ಗರಿ ರೀ ನೀ ಪ ಸಾ ಗರಿ ರಿ ಗರಿ ನೀ ಪ ಸಾ ಗರಿ ಪದ ಪ ಮ ಪ ಮ ಗ ಮ ಗರಿ ಸರಿ ಸ ನಿ ಸ ನಿ ಪ ದ ನಿ ಸ ಪದ ಪ ಮ ಪ ಮ ಗ ಮ ಗರಿ ಸರಿ ಸ ನಿ ಸ ನಿ ಪ ದ ನಿ ಸರಿ ಗ ಶಕ್ತಿ ಸಹಿತ ಗಣಪತಿ
शङ्करादिसेवितं विरक्तसकलमुनिवरसुरराजविनुत गुरुगुरुं. Thank you. Thank you, Rakshita. ನೆಕ್ಸ್ಟು ಗ್ರೂಪ್ 1 ಕಡೆಯಿಂದ ಡ್ಯಾನ್ಸ್ ಪರ್ಫಾರ್ಮೆನ್ಸ್. ನೋಟಿಸ್ ಮಾಡಬೇಕು ಅಂದರೆ ಈ ಒಂದು ಸಮ್ಮರ್ ಕ್ಯಾಂಪ್ ಇವೆಂಟಲ್ಲಿ ಮಕ್ಕಳಿಗೆ ಹಲವಾರು ವಿದ್ಯೆಗಳನ್ನ ಕಲಿಸ್ತಾ ಇದ್ದೀರಾ. ಸುಮ್ಮನೆ ಬರೀ ಒಂದು ಟಾಯ್ಸ್ ಕೊಟ್ಟು ಗೇಮ್ಸ್ ಆಡಿಸಿ ಮನೆಗೆ ಕಳಿಸಲ್ಲ, ಅದು ಇಂಪಾರ್ಟೆಂಟು. ಸ್ಕಿಲ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಕಿಡ್ಸ್. ಅವ್ರಿಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅವ್ರಿಗೆ ಒಂದು ಆಪರ್ಚುನಿಟಿ ಕೊಡ್ತಾ ಇದ್ದೀರಾ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದು ನನಗೆ ತುಂಬ ಇಷ್ಟ ಆಯಿತು ನಿಮ್ಮ ಸಮ್ಮರ್ ಕ್ಯಾಂಪಲ್ಲಿ. ಆ್ಯಂಡ್ ನನ್ನ ಮಗ ಫಸ್ಟ್ ಟೈಮ್ ಬಂದಿದ್ದು, ಈಸ್ ವೆರಿ ಯಂಗ್, 5 years ಅಷ್ಟೇ. ಐ ಥಿಂಕ್ ಈಸ್ ವೆರಿ ಶೈ, ನಿಮ್ಗೆ ಗೊತ್ತಿರೋ ಹಂಗೆ.
ಸೊ ಹಿ ಎಂಜಾಯ್ಡ್ ಇಟ್. ಬಟ್ ನನಗೆ ಇಷ್ಟಪಟ್ಟಿದ್ದೇನು ಅಂದರೆ ಗೇಮ್ಸ್, 1 minute ಗೇಮ್ಸ್ ಇರ್ಬೋದು. ಅವ್ನು ನಮ್ಮ ಮನೆಗೆ ಬಂದು ತಿರ್ಗಿ ಅವ್ನು ಅದನ್ನು ಹೋಸ್ಟ್ ಮಾಡಿ ನಮ್ಮ ಜೊತೆ, ನಮ್ಮ ತಾತ ಅಜ್ಜಿ ಎಲ್ಲರ ಜೊತೆ ಆಟ ಆಡಿಸಿ ಹಿ ಎಂಜಾಯ್ಡ್ ಇಟ್. ಸೊ ವಿ ಲೈಕ್ ಇಟ್ ಅಲ್ಲ. ನೆಕ್ಸ್ಟು ನಮ್ಮ ನಿತ್ಯುಷ ಕಡೆಯಿಂದ ಕೀಬೋರ್ಡ್ ಪರ್ಫಾರ್ಮೆನ್ಸ್. ಈಗ ನಮ್ಮ ಅನನ್ಯ ಕಡೆಯಿಂದನೂ ಕೀಬೋರ್ಡ್ ಪರ್ಫಾರ್ಮೆನ್ಸ್. Thank you so much. ನೆಕ್ಸ್ಟ್ ಫ್ರಮ್ ಮೇಘಾಂಶ್ ಕಡೆಯಿಂದನೂ ಕೀಬೋರ್ಡ್ ಪರ್ಫಾರ್ಮೆನ್ಸ್. Good. Then happy birthday. Very good. Thank you. ನೆಕ್ಸ್ಟ್ ನಮ್ಮ ರಾಶುಲ್ ಕಡೆಯಿಂದನೂ ಕೀಬೋರ್ಡ್ ಪರ್ಫಾರ್ಮೆನ್ಸ್. Good. Then God's love. Good. Thank you. Next. ನೆಕ್ಸ್ಟ್ ನಮ್ಮ ಹೇಮಾಂಗ್ ಕಡೆಯಿಂದ ಕೀಬೋರ್ಡ್ ಪರ್ಫಾರ್ಮೆನ್ಸ್.
Good. Okay, thank you. ಈಗ ಗ್ರೂಪ್ 2 ಕಡೆಯಿಂದ ಡ್ಯಾನ್ಸ್ ಪರ್ಫಾರ್ಮೆನ್ಸ್. ಗೋ ಫಾರ್ವರ್ಡ್. ಪ್ರಣವ್ ಮುಂದೆ ಹೋಗು, ಮುಂದೆ ಹೋಗು, ಮುಂದೆ ಹೋಗು, ಮುಂದೆ ಹೋಗು, ಮುಂದೆ ಹೋಗು, ಇನ್ನು ಮುಂದೆ ಹೋಗು, ಇನ್ನು ಮುಂದೆ ಹೋಗು. ಸ್ವಲ್ಪ ಮುಂದೆ ಬನ್ನಿ ಹಾಗೆ ಎಲ್ಲರೂ. ಪ್ಲೇಸಿಂಗ್ಸ್ ಲಿಟಲ್ ಫಾರ್ವರ್ಡ್. ಪ್ರಣವ್ ನಮಗೆ ಮುಂದೆ ಬಾ, ಇನ್ನು ಮುಂದೆ ಬಾ. ಈಗ ನಮ್ಮ ಸಾತ್ವಿಕ್ ಕಡೆಯಿಂದ ಗಿಟಾರ್ ಬೇಸಿಕ್ಸ್.
Okay, thank you. ಈಗ ನಮ್ಮ ದೈವಿಕ್ ಕಡೆಯಿಂದ ಗಿಟಾರ್ ಪರ್ಫಾರ್ಮೆನ್ಸ್. Super. Thank you. ಈಗ ನಮ್ಮ ಆದ್ಯ ಕಡೆಯಿಂದ ಗಿಟಾರ್ ಬೇಸಿಕ್ಸ್. ಈಗ ನಮ್ಮ ಅಚಿಂತ್ಯ ಕಡೆಯಿಂದ ಗಿಟಾರ್ ಬೇಸಿಕ್ಸ್. Good, thank you. ಈಗ ನಮ್ಮ ಚಾರ್ವಿಕ್ ಕಡೆಯಿಂದ ಗಿಟಾರ್ ಬೇಸಿಕ್ಸ್. Thank you. ಈಗ ನಮ್ಮ ಗ್ರೂಪ್ 3 ಕಡೆಯಿಂದ ಡ್ಯಾನ್ಸ್ ಪರ್ಫಾರ್ಮೆನ್ಸ್. Dance with me now, I can't break away.
you. ಈಗ ನಮ್ಮ ಪ್ರಣವ್ ಕಡೆಯಿಂದ ಕೀಬೋರ್ಡ್ ಪರ್ಫಾರ್ಮೆನ್ಸ್. Good, thank you. Oh, wonderful God's love in the wonderful God's love in the wonderful God's love. ಈಗ ನಮ್ಮ ಅವನಿ ಕಡೆಯಿಂದ ಕೀಬೋರ್ಡ್ ಪರ್ಫಾರ್ಮೆನ್ಸ್. ಗುಡ್. ಇವಾಗ ಯಾವ ನೋಟ್ಸ್ ಪ್ಲೇ ಮಾಡೋದು ನೆನಪಾಯ್ತಾ ನಿಮಗೆ? ನಾವು ಮುಂಚೆ ಕಲ್ತಿದ್ದು. ಇನ್ನೊಂದ್ಸರಿ ನೀನು ಪ್ಲೇ ಮಾಡ್ತೀವಿ, ಅವ್ರು ಪ್ಲೇ ಮಾಡುವಾಗ ನಾವೆಲ್ಲ ಜೊತೆಗೆ ಆಡೋಣ. ಸರಿ ಗ ಮ, ರೆಡಿ 1 2 3 ಸ್ಟಾರ್ಟ್. ಸರಿ ಗ ಮ ಸರಿ ಗ ಮ ಸರಿ ಗ ಮ ಪ ದ ಸರಿ ದ ಪ ಸರಿ ದ ಪ ಸರಿ ದ ಪ ಮ ಗ ರಿ ಸ. ಗುಡ್. Now London Bridge. Very good. Thank you so much. ಯಾವ song ಇದು? ಯಾವ rhyme? So they have learned like 6 songs. Because of the time constraint, we have asked them to play one song. ಈಗ ನಮ್ಮ ಬನಿತ್ ಕಡೆಯಿಂದ ಕೀಬೋರ್ಡ್ ಪರ್ಫಾರ್ಮೆನ್ಸ್. Happy birthday. Good. Thank you. ಈಗ ನಮ್ಮ ಅದ್ವಿಕ್ ಕಡೆಯಿಂದ ಕೀಬೋರ್ಡ್ ಪರ್ಫಾರ್ಮೆನ್ಸ್.
ಈಗ ನಮ್ಮ ಲಕ್ಷಿತಾ ಕಡೆಯಿಂದ ಕೀಬೋರ್ಡ್ ಪರ್ಫಾರ್ಮೆನ್ಸ್. Thank you. ನಮ್ಮ ಪ್ರಖ್ಯಾತ್ ಕಡೆಯಿಂದ ಕೀಬೋರ್ಡ್ ಪರ್ಫಾರ್ಮೆನ್ಸ್. ಈಗ ನಮ್ಮ ಯೋಶಿಕಾ ಕಡೆಯಿಂದ ಕೀಬೋರ್ಡ್ ಪರ್ಫಾರ್ಮೆನ್ಸ್. ಈಗ ನಮ್ಮ ಶರ್ವಾ ಕಡೆಯಿಂದ ಕೀಬೋರ್ಡ್ ಪರ್ಫಾರ್ಮೆನ್ಸ್. ಸರ್ವೆ ಮಾಡಿಕೊಂಡು ಗಿಟಾರ್ ಬೇಕಾ ಕೀಬೋರ್ಡ್ಗೆ ಅವನಿಗೆ ಕನ್ಫ್ಯೂಸ್. 2 weeks ಅಲ್ಲಿ ಕೀಬೋರ್ಡ್ ಮಾಡ್ದ, ಆಮೇಲೆ ತಿರ್ಗಾ ಗಿಟಾರ್ ತಗೊಂಡ. ಕರೆಕ್ಟಾ? ಜಗಳ ಮಾಡ್ದ, ಸರ್ ಹತ್ರ ಬಯಸ್ತಾ ನನಗೆ ಮಾಡ್ದ ಇಲ್ವಾ? ಸ್ಟಾರ್ಟ್. ಹೇಳು ಡಿ, ಹೇಳು ಇ, ಈಗ ನಮ್ಮ ಶ್ರೇಯನ್ ಕಡೆಯಿಂದ ಕೀಬೋರ್ಡ್ ಪರ್ಫಾರ್ಮೆನ್ಸ್. ಈಗ ನಮ್ಮ ದೀಪ್ತಿ ಕಡೆಯಿಂದ ಕೀಬೋರ್ಡ್ ಪರ್ಫಾರ್ಮೆನ್ಸ್. ಈಗ ಎಲ್ಲ ಮಕ್ಕಳ ಕಡೆಯಿಂದ ಡ್ರಾಮಾ ಸ್ಕಿಟ್. ನಾನು
ಡೋರ್ ಮಾರಿ ಸಂಚಾರ ಮುಗಿಸಿ ಬಂದು ರೈಟ್ ಎಲ್ಲ ವಿತೌಟ್ ಪ್ರಾಕ್ಟೀಸ್ ಮಾಡೋದು. ಜೀವ ನಿಮ್ಮ ಉಸಿರು ಈ ಭೂಮಿಯ ಭಿಕ್ಷೆ. ನಿಮ್ಮಲ್ಲಿರುವ ಮಗುತನವನ್ನು ಎಚ್ಚರಿಸಿ. ಎತ್ತ ಒಡಲಿಗೆ ಕೊಡಲಿಯನ್ನಿಟ್ಟು ನಿಮ್ಮ ಗೋರಿಯನ್ನು ನೀವೇ ತೋಡಿಕೊಳ್ಳುವಿರಿ. Tell your name, make. Beautiful. Thank you so much. ಹಾಗೆ ಎಲ್ಲ ಮಕ್ಕಳಿಗೂ ಸರ್ಟಿಫಿಕೇಟ್ಸ್ನ ಕೊಟ್ಟು ಅವ್ರು ಮಾಡಿರೋ ಡ್ರಾಯಿಂಗ್ ಬುಕ್ಸ್ನ ಕೊಟ್ಟು ಒಂದು ಗ್ರೂಪ್ ಫೋಟೋ ಕೂಡ ಕೊಟ್ಟು ಅದ್ರ ಜೊತೆ ಒಂದು ಸ್ಮಾಲ್ ಗಿಫ್ಟ್ ನಮ್ಮ ಕಡೆಯಿಂದ ಕೊಟ್ಟು ಖುಷಿಯಾಗಿ ಈ ಸಮ್ಮರ್ ಕ್ಯಾಂಪ್ನ ಎಂಡ್ ಮಾಡಿದ್ವಿ. ಸೊ ನೆಕ್ಸ್ಟ್ ನಮ್ಮ ಪೇರೆಂಟ್ಸ್ಗಳು ಈ ಕ್ಯಾಂಪ್ ಹೇಗಿತ್ತು ಅಂತ ಹೇಳ್ತಾರೆ, ಬನ್ನಿ ನೋಡೋಣ. 3.5 hours 4 hours ಮನೇಲಿ ಸ್ವಲ್ಪ ಆರಾಮ ತುಂಬಾನೇ ನಾಟಿ ಅಲ್ವಾ ಪ್ರಣವ್, ಅದಕ್ಕೋಸ್ಕರ ಬೆಳಿಗ್ಗೆ ಹೊತ್ತು ಹರಿಬರಿಲಿ ಎಲ್ಲ ಕಳಿಸ್ಬಿಟ್ಟು ಎಲ್ಲ ಮಾಡ್ತಿದ್ದೆ. ಬಟ್ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ದಿಸ್ ಇಯರ್ ಹಿ ಹ್ಯಾಸ್ ಇಂಪ್ರೂವ್ಡ್ ಎಲ್ಲ ಅಂತ ತುಂಬಾ ಎಲ್ಲ ಚೆನ್ನಾಗಿ ಕಲ್ತಾನೆ. ಕೀಬೋರ್ಡ್ ಎಲ್ಲ ಅವ್ನು ಕಲ್ತ್ಕೋತಾನೆ ಅಂತಾನೆ ನಂಗೆ ಗೊತ್ತಿರಲಿಲ್ಲ, ಬಟ್ ಇವಾಗ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಸಿದೆ. ಬಟ್ ಎಲ್ಲ ಯಾವ್ದ್ಯಾವ್ದೋ ಏನೇನೋ ಹಾಡುಗಳೆಲ್ಲ ಆಡ್ತಾ ಇದ್ದ. ನಾವೆಲ್ಲ ಸಣ್ಣವರಿದ್ದಾಗೆಲ್ಲ ಆಟ ಆಡ್ತಾ ಇದ್ವಲ್ಲ ಹೊರಗಡೆ, ಅದೆಲ್ಲ ಆಟ ಆಡ್ತಿದ್ದ, ಎಲ್ಲ ಹೇಳ್ತಿದ್ದ ನನ್ನ ಮಗ. ಅದು ಒಂಥರ ಖುಷಿ ಆಯ್ತು. ಬಟ್ ಸಮ್ಮರ್ ಕ್ಯಾಂಪ್ ಬಂದಿದ್ದು ಒಂಥರ ಅವನಿಗೆಲ್ಲ ಕಲ್ತ್ಕೊಂಡಂಗಾಯ್ತು, ಯೂಸ್ಫುಲ್ ಆಯ್ತು ಅಂತ ಅನಿಸ್ತು. ಚೆನ್ನಾಗಿ ಅನಿಸ್ತು. ಥ್ಯಾಂಕ್ ಯು.
ಒಂದ್ ನೋಡಿದ್ದೇನಂದ್ರೆ ಆದ್ಯ ಬೇಸಿಕಲಿ ಕ್ಲಾಸಿಕಲ್ ಡ್ಯಾನ್ಸರ್. ಬಟ್ ಅವಳದು ಸ್ಟೈಲ್ ನೋಡಿ ನಮ್ಗೆ ಆಕ್ಚುಲಿ ಆಶ್ಚರ್ಯ ಆಗ್ತದೆ. ಆಲ್ದೋ ಶಿ ಕ್ಯಾನ್ ಫಿಟ್ ದಿಸ್ ಖುಷಿ ಆಯ್ತು. ಫಸ್ಟ್ ಇಯರ್ ಎಕ್ಸ್ಪೀರಿಯನ್ಸ್ ನಮ್ಗೆ. ನೆಕ್ಸ್ಟ್ ಇಯರ್ ಇಂದ ವಿ ವಿಲ್ ಕಂಟಿನ್ಯೂ ಇಯರ್. ದೆನ್ ಏನಾರ ಒಂದು ನೆಕ್ಸ್ಟ್ ಫ್ರೀ ಸ್ಟೈಲ್ಗೆ ಏನಾರ ಹಾಕ್ಬೇಕಂತ ಯೋಚನೆ ಮಾಡ್ತಾರೆ. ಥ್ಯಾಂಕ್ ಯು ಸೊ ಮಚ್. ಸೆಕೆಂಡ್ ಇಯರ್ ಇಲ್ಲೇ ಬರ್ತಿದ್ದ. ಸೊ ಅವನಿಗೆ you'll enjoy the academy here. So that is the important thing ನನಗೆ. And one good thing ಅಂದ್ರೆ ಎಲ್ಲೂ ನಾನು ನೋಡಿಲ್ಲ, ನೀವು ಮೆಡಿಟೇಷನ್ ಮಾಡಿಸ್ತೀರ ಲಾಸ್ಟಲ್ಲಿ. That is the best part of this summer camp actually. Thank you so much. First of all, I would like to thank everyone in the entire group. And Sarthik is second year and Ananya is first, and they both enjoyed. Thank you so much for everything. Thank you so much. Thank you, sir. Yeah, as he said, Sarthik Ananya, so this is for Sarthik's second year, and he has interest in all the activity. And once he goes back to house, he will repeat. Now, new demand has come. Papa, I want guitar now. So I have to purchase for that now. So once I purchase it, then definitely I'll enroll him. Thank you. Thank you so much. ಚೆನ್ನಾಗಿತ್ತು. ಪರ್ಸ್ನಲಿ ಚೆನ್ನಾಗಿ ಅನಿಸ್ತು. ಶಿ ವಾಸ್ ಆಕ್ಯುಪೈಡ್ ಫಾರ್ ದ ಹೋಲ್ ಡೇ ಅಂತ ಅನಿಸ್ತು. ಇಲ್ಲಿ ಮುಗಿಸ್ಕೊಂಡು ಮನೆಗೆ ಹೋಗಿ ಮನೆಯಲ್ಲೂ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಓವರ್ ಆಲ್ ಇಟ್ ವಾಸ್ ಶಿ ಲವ್ ಇವನ್ ವಿ ಆರ್ ಸ್ಯಾಟಿಸ್ಫೈಡ್. ಥ್ಯಾಂಕ್ ಯು. ಅವನಿಗೆ ಮೋಸ್ಟ್ಲಿ ಮನೆಗಿಂತ ಜಾಸ್ತಿ ಏಜಲ್ಲೇ ಹೌದು. ಆ್ಯಕ್ಚುಲಿ ಕ್ಯಾಂಪ್ ಕೂಡ ನೆಕ್ಸ್ಟ್ ಇನ್ನೊಂದು ಕ್ಲಾಸಿಗೆ ಬರ್ತಾ ಇದ್ದವಳು. ಇಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಆ್ಯಂಡ್ ಕನ್ನಡದಲ್ಲಿ ನೀವು ನಾಟಕ ಮಾಡ್ತೀವಿ, ನನಗೆ ತುಂಬ ಇಷ್ಟ ಆಯಿತು. ಮಕ್ಕಳು ಕನ್ನಡದಲ್ಲಿ ಮಾತಾಡೋದಿಲ್ಲ, ಒಳಗೆ ಕರೆಕ್ಟಾಗಿ ಪದಗಳನ್ನೆಲ್ಲ ಯೂಸ್ ಮಾಡೋದು. ಫಸ್ಟ್ ಎಲ್ಲ ಸಿಂಹರಾಜ ಅಂತ ಇತ್ತು. ಏನಿದೆ ಸಿಂಹರಾಜ ಆಮೇಲೆ ಇವರು ಡೈಲಿ ಇದೆಲ್ಲ ಕಳ್ಸಾದ್ರೆ ಸಿಂಹರಾಜ ಗೊತ್ತಾಗ್ತಾಯಿಲ್ಲ. ತುಂಬ ಇಷ್ಟ ಆಯ್ತು. As you mentioned, summer holidays ಅಂತ ಬಂದಾಗ we were thinking ಏನು ಮಾಡೋಣ 2 months. It's very difficult to handle ಅವಳು ಹೈಪರ್ ಆಗಿರೋಕ್ಕೆ. And she told me join ಆಗ್ತೀನಿ ಅಂತ. I think she enjoyed very much. ಒಂದು ಕ್ಲಾಸ್ ಕೂಡ ಮಿಸ್ ಆಗ್ತಿರಲಿಲ್ಲ. ನೈಟ್ ಅವಳಿಗೆ ಹುಷಾರಿಲ್ಲ ಅಂದ್ರೂ she was working more class ಮಿಸ್ ಆಗ್ತಿರುತ್ತೆ ಕಲಿಬೇಕು ಅಂತ. So it was very difficult to control ಕ್ಲಾಸ್ ಹೋಗ್ಬೇಡ ಅಂತ ಹೇಳೋದಕ್ಕೆ. ಅವ್ರು ತುಂಬ ಕ್ಲಾಸಸ್ ಮಿಸ್ ಆಯಿತು ಆ್ಯಂಡ್ ಲೇಟ್ ಜಾಯಿನ್ ಅಂತ. ಆ್ಯಂಡ್ ಶಿ ರಿಯಲಿ ಅಮೇಸ್ ಮೀ ವಿತ್ ಕೀಬೋರ್ಡ್ಸ್. ಅವ್ರದ್ದು ಹೊಸದು ಅನ್ಕೊಂತೀನಿ, ಅವ್ರ ಇಂಟ್ರೆಸ್ಟ್ ಡೆವಲಪ್ ಆಗಿದೆ. ಸೊ ಆ್ಯಂಡ್ ಸ್ಪೆಷಲಿ ಮೆನ್ಷನ್ ಅಲ್ಲ, ಕನ್ನಡ ಡೈಲಾಗ್ಸ್ ತುಂಬ ಕಷ್ಟ ಅವಳಿಗೆ, ಕನ್ನಡ ಪ್ರೊನೌನ್ಸಿಯೇಷನ್ ಸ್ವಲ್ಪ ಅವಳು, ಬಟ್ ಅದು ಇಂಪ್ರೂವ್ ಆಗಿದೆ ತುಂಬಾ. ಸೊ ಥ್ಯಾಂಕ್ಸ್ ಟು ಯು ಆ್ಯಂಡ್ ಮೋಸ್ಟ್ ನೆಕ್ಸ್ಟ್ ಕಂಟಿನ್ಯೂ ಮಾಡಿದ್ರು ವಿ ಆರ್ ಲುಕಿಂಗ್ ಫಾರ್ವರ್ಡ್. ಥ್ಯಾಂಕ್ ಯು ಸೊ ಮಚ್. First of all, I thank every one of you to organizing everything. ಫಸ್ಟ್ ನನ್ನ ಅವನಿಗೆ ಏನು ಸಮ್ಮರ್ ಕ್ಯಾಂಪ್ ಚೆನ್ನಾಗಿದೆ ಅಂದರೆ ಸ್ಕ್ರೀನ್ ಟೈಮ್ ಅವಾಯ್ಡ್ ಮಾಡೋಕ್ಕೆ. ಸೊ ಈ ಲರ್ನ್ ಮೋರ್ ಇವಾಗ ಸ್ಕ್ರೀನ್ ಟೈಮ್ ಮುಟ್ಟದೇ ಇಲ್ಲ. ಲರ್ನಿಂಗ್ ಆರ್ಟ್, ಹಿ ಈಸ್ ಟ್ರೈಂಗ್ ಟು ಕಲರ್, ಹಿ ಈಸ್ ಟ್ರೈಂಗ್ ಟು ಡ್ರಾ ಎವ್ರಿಥಿಂಗ್ ಬಿಕಾಸ್ ಆಫ್ ಆಲ್ ಆಫ್ ಯು. ಥ್ಯಾಂಕ್ ಯು ಸೊ ಮಚ್. ಗೊತ್ತಾಯ್ತು. ತುಂಬ ಸೈಲೆಂಟ್ ಆಗಿದ್ದ. ಇಲ್ಲಿ ಬಂದು ಕೀಬೋರ್ಡ್ ಏನು ಕುಡಿಸ್ತಾ ಇದ್ದ, ಬಂದು ಮೊಬೈಲ್ ತಗೊಂಡು ಆ ಕೀಬೋರ್ಡ್ ಯೂಸ್ ಮಾಡ್ತಾ ಇದ್ದ ಮೊಬೈಲಲ್ಲಿ. ನಾನು ಕೇಳ್ತಾ ಇದ್ದೆ ಯಾಕೆ ಅಲ್ಲಿ ಬಂದು ಮಾಡಿಸಿದ್ರು ಅಜ್ಜಿ, ಅದಕ್ಕೆ ನಾನು ಇದು ಕುಡಿಸ್ತಾ ಇದ್ದೀನಿ ಅಂತ ಹೇಳಿ ಮನೆ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. ಮತ್ತೆ ಇನ್ನೊಂದು ಏನು ಅಂದ್ರೆ ಅವ್ನು ಊಟನೇ ಮಾಡ್ತಾ ಇರ್ಲಿಲ್ಲ, ಇಲ್ಲಿ ಬಂದು ವಾಚ್ ಮಾಡ್ತಾ ಇದ್ದ. ಅದೊಂದು ನನಗೆ ತುಂಬಾ ಖುಷಿ ಆಗ್ತಾ ಇತ್ತು. ಇಲ್ಲಿ ಊಟ ಇಲ್ಲ ಅಂದ್ರೆ ನೆಕ್ಸ್ಟ್ ಆಕ್ಟಿವಿಟಿ ಇರೋದಿಲ್ಲಲ್ಲ. ಸ್ಕೂಲೇನು ಅಷ್ಟೇ, ನಾವು ಏನ್ ಕೇಳ್ತಾ ಇಲ್ಲ ಅಂದ್ರೆ ಅದೇ ಕೇಳ್ತಾ ಇದ್ರು. ಬಾಕ್ಸ್ ಖಾಲಿ ಮಾಡ್ತಾ ಅಂತ ಅವ್ರು ಮಾಡ್ತಾ ಇರ್ಲಿಲ್ಲ. ಇಲ್ಲಿ ಬಂದು ಬಾಕ್ಸ್ ಖಾಲಿ ಮಾಡ್ತಾ ಇದ್ರು. ನನಗೆ ತುಂಬಾ ಖುಷಿ. ತುಂಬಾ ಇಂಪ್ರೂವ್ ಆಗಿದ್ದಾನೆ. ನೆಕ್ಸ್ಟ್ ಬ್ಯಾಚ್ ಮಮ್ಮಿ ಮಾಡ್ಬೋದು. ಸಮ್ಮರ್ ವೆಕೇಶನ್ ಅಂತಂದ್ರೆ ಹೇಗೆ ಅವ್ನು ಆಕ್ಯುಪೈ ಮಾಡಿರೋದು, ಇಲ್ಲಾಂದ್ರೆ ಟಿವಿ ಮೊಬೈಲ್ ಬ್ಯಾಟ್ರಿ ಖಾಲಿ ಇದ್ರೆ ಇನ್ನೊಂದು ಫೋನ್ ಯಾವ್ದಿದೆ ಎತ್ಕೊಂಡು ಆಗ್ತಾ ಇದ್ರು. ಸೊ ಇದೊಂಥರ ಚೆನ್ನಾಗಿತ್ತು. ನನಗೆ ಕಳ್ಸಿದ್ರೆ 2:30 ಎಂಗೇಜ್ ಆಗಿರ್ತಾ ಇದ್ರು. ಸೊ ಮನೆಗೆ ಬಂದು ಅವ್ರ ಕೀಬೋರ್ಡ್ ಇಷ್ಟ ಆಗಿತ್ತು, ಸರಿಸ್ಕೊಂಡು ಅದು ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಸೊ ಇಲ್ಲಿರೋ ನೋಟ್ಸ್ ಏನಾದ್ರು ಕಲ್ತಿಲ್ಲ, ನಾವು ಹೊಸ ಕಲಿಬೇಕು ಅಂತ ಟ್ರೈ ಮಾಡ್ತಾರೆ. ಬಟ್ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಎಂಗೇಜ್ ಮಾಡಿಸ್ಕೊಂಡು ಹೊಸ ಹೊಸ ಆಕ್ಟಿವಿಟೀಸ್ ಮಾಡಿಸಿ. ಥ್ಯಾಂಕ್ ಯು ವೆರಿ ಮಚ್. First of all, I would like to thank everyone. So, ಎಲ್ಲರೂ ಲೈಕ್ ತುಂಬ ಕೋಆಪರೇಟಿವ್ ಆಗಿ
ಆ್ಯಂಡ್ ಎಲ್ಲ ಈಚ್ ನಮಗೆ ಎಲ್ಲಕ್ಕಿಂತ ನೀವು ಕಾನ್ಸಂಟ್ರೇಷನ್ ಮಾಡಿರೋ ಒಂದೇ ಗೀತ ಅಂತ ಇರಲಿಲ್ಲ. ಸೊ ಆ್ಯಂಡ್ ನಾವು ಆಗಿನ ಕಾಲದಲ್ಲಿ ಹಾಡ್ತಿದ್ವಿ, ನಾವು ಚಿಕ್ಕವರಿಗೆಲ್ಲ ನಟಿ ನಡ ಅದೆಲ್ಲ ನಾನು ಕೂಡ ಇರ್ತಿದ್ದೆ ಈಗಿನ ಕಾಲ ಹಾಡಿದ್ರೆ. ಸೊ ಚೆನ್ನಾಗಿದೆ, ಕಣ್ಣ ಮುಚ್ಚಾಲೆ ಅದೆಲ್ಲ ಚೆನ್ನಾಗಿದೆ. ಹಾಗೆ ಅದೇ ಥರ ಹಳೆ ಇದಕ್ಕೆ ಹೋಗ್ಬೇಕಂತ ಎಲ್ಲ ಪೇರೆಂಟ್ಸ್ ಶೇರ್ ಮಾಡಿದಾಗೆ ಬರೀ ಸ್ಕ್ರೀನ್ ಟೈಮ್ ಆ್ಯಂಡ್ ಚಾರ್ವಿಕ್ ಅಷ್ಟೊಂದು ಜನಗಳನ್ನ ಮಿಂಗಲ್ ಆಗಲ್ಲ. ಸೊ ಅವ್ನಾಗಲಿ ಅಂತಲೇ ಸಮ್ಮರ್ ಕ್ಯಾಂಪ್ ಆಗ್ತಿದ್ದೆ. ಈಗ ಅವನಿಗೆ ಆ್ಯಂಡ್ ಕೀಬೋರ್ಡ್ ಅವ್ನು ಕಲ್ತ್ಕೊಂಡಿದ್ದ ಸ್ಕೂಲಲ್ಲಿ, ಬಟ್ ಅವನೇ ಇಂಟ್ರೆಸ್ಟಿಂಗ್ ಆಗಿ ಗಿಟಾರ್ ಕಲಿಬೇಕು ಅಂದ್ಕೊಂಡು ಮಾಡಿದ್ದಾನೆ. ಸೊ ನೋಡೋಣ ನೆಕ್ಸ್ಟ್ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ಎಲ್ಕಮಿಂಗ್ ಇನ್ಫಾರ್ಮೇಷನ್. ಥ್ಯಾಂಕ್ ಯು ಸೊ ಮಚ್. ನೀವು ಹೇಳಿ, ಪ್ರೋಗ್ರಾಮ್ ನೋಡಿದ್ದೀರಾ? ಅವನಲ್ಲೇ ಎಲ್ಲ ನಾನು ಮಾಡ್ತೀನಿ ಅಂತಿದ್ದ. ಇಲ್ಲ, ಖುಷಿ ಆಯ್ತು ಸರ್, ತುಂಬ ಖುಷಿ ಆಯಿತು. ಮೇನ್ ಫ್ರೆಂಡ್ಲಿ ನೇಚರ್ ಇದೆ, ತುಂಬ ಫ್ರೆಂಡ್ಲಿ ಎನ್ವೈರ್ಮೆಂಟ್ ಇದೆ. ಅವನು ತುಂಬ ಎಂಜಾಯ್ ಮಾಡಿದ್ದಾನೆ. ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್. ಸರ್ ನೀವು ಮಾತಾಡೋದಕ್ಕೆ ಸರ್ ಅದಕ್ಕಿಂತ ಜಾಸ್ತಿ ಮೊದಲೇ ಮಾತಾಡ್ತಾರೆ. ಥ್ಯಾಂಕ್ ಯು ಸೊ ಮಚ್. ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಕಳಿಸಿದ್ವಿ ಅಂದರೆ ನಾವು ಏನು ವರಿ ಮಾಡೋದು 4 hours ಕಂಪ್ಲೀಟ್ಲಿ ಆಗ್ತದೆ. ಮನೆಗೆ ಬಂದಮೇಲೆ ಅವ್ರು ವಾಪಸ್ ಮುಗಿಸ್ಕೊಂಡ್ಮೇಲೆ ಮನೆಗೆ ಇನ್ನೊಂದು ಸೆಷನ್ ಸ್ಟಾರ್ಟ್ ಆಗ್ತಿತ್ತು. ಮನೆ ವಿಡಿಯೋಸ್ ಗೊತ್ತಾಯ್ತು ನಮಗೆ. ಮನೆ ಫುಲ್ ತುಂಬಿಕೊಂಡಿದ್ದಾರೆ ಈಗ. ಓಕೆ. ಸೊ ಮೇನ್ಲಿ ಶರ್ವಂದು ಇಟ್ಸ್ ವೆರಿ ಡಿಫಿಕಲ್ಟ್ ಟು ಹ್ಯಾಂಡಲ್. ಅಟ್ಲೀಸ್ಟ್ ನಮಗೆ ಬ್ರೇಕ್ ಸಿಕ್ತಿತ್ತು 4 hours. ನೆಕ್ಸ್ಟ್ 1 month ನೋಡ್ಬೇಕು ಹೇಗೆ. ಇಟ್ ವಾಸ್ ಗುಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಅಷ್ಟೊಂದಿಲ್ಲ, ಬೆಳಗ್ಗೆ 7 ಗಂಟೆಗೆ ರೆಡಿ ಆಗಿ ಕೂತ್ಕೊಂಡು ನವೀನ್ ಲಾವಣ್ಯ ಅಂದರೆ ಫುಲ್ ಫೇವ್ರೇಟ್ ಆಗ್ಬಿಟ್ಟಿದೆ. ಅದು ಮನೇಲಿ ಈವ್ನಿಂಗ್ ಗೇಮಲ್ಲಿ ಆದಮೇಲೆ ಇವ್ರ ಜೊತೆ ಅದೆಲ್ಲ ಜೋಡಿಸೋದು, ಕಪ್ ಜೋಡಿಸೋದು ಒಂಥರ ಆಕ್ಟಿವಿಟಿ ಲೈಕ್ ಅಟ್ಲೀಸ್ಟ್ ಸ್ಕ್ರೀನ್ ಟೈಮ್ ಕಡಿಮೆ ಇರೋದು ಖುಷಿ ಆಯಿತು. ನೋಡ್ಬೇಕು ನೆಕ್ಸ್ಟ್ ಮಂತ್ ಕಂಟಿನ್ಯೂ ಅಂತ. ಬಟ್ ವಿ ಲುಕಿಂಗ್ ಫಾರ್ ದ ಡ್ಯಾನ್ಸ್ ಕ್ಲಾಸ್ಗೆ ಸೇರ್ತಿರೋದು. ಶೋರ್ ಸರ್. ಥ್ಯಾಂಕ್ ಯು. ಸೊ ಇಲ್ಲಿಗೆ ನಮ್ಮ ಫಸ್ಟ್ ಬ್ಯಾಚ್ನ ಸಮ್ಮರ್ ಕ್ಯಾಂಪ್ ಎಂಡ್ ಆಗ್ತಾ ಇದೆ. ಆಲ್ರೆಡಿ ಸೆಕೆಂಡ್ ಬ್ಯಾಚ್ ಸ್ಟಾರ್ಟ್ ಕೂಡ ಆಗಿದೆ. ಮತ್ತೆ ನಾನು ನೆಕ್ಸ್ಟ್ ಬ್ಯಾಚ್ ಲಾಸ್ಟ್ ಡೇ ಇವೆಂಟಲ್ಲಿ ಸಿಗ್ತೀನಿ. ಸೈನಿಂಗ್ ಆಫ್ ನವೀನ್ ಜಾಕ್ ಫ್ರಮ್ AJ ದಿ ಸ್ಕೂಲ್ ಆಫ್ ಡ್ಯಾನ್ಸ್ ಮ್ಯೂಸಿಕ್ ಆ್ಯಂಡ್ ಆರ್ಟ್.